ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಪರೇಷನ್ ಸಿಂಧೂರ ಪಾಕಿಸ್ತಾನಕ್ಕೊಂದು ಆಘಾತವನ್ನು ಕೊಟ್ಟಿದೆ. ಭಾರತದ ಈ ದಾಳಿಯನ್ನು ಜೀರ್ಣಿಸಿಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಪ್ರತೀಕಾರ ಹೇಗೆ ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆರ್ಮಿ ಕಮಾಂಡರ್ ಬಂಕಲ್ಲಿ ಸಭೆ ಮಾಡ್ತಾ ಇದ್ದಾನೆ. ರಾಜಕಾರಣಿಗಳು, ಪ್ರಧಾನಿ, ರಕ್ಷಣಾ ಸಚಿವ ಇವರೆಲ್ಲ ಹೊರಗೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ರಕ್ಷಣಾ ಸಚಿವನ ಬಾಯಲ್ಲಿ ಬರ್ತಾ ಇರೋ ಮಾತುಗೂ ಪ್ರಧಾನಿಯ ಮಾತುಗಳಿಗೂ ಮ್ಯಾಚ್ ಆಗ್ತಾ ಇಲ್ಲ. ಭಾರತ ಇಲ್ಲಿಗೆ ನಿಲ್ಲಿಸ್ಬಿಡ್ಲಿ, ನಾವು ಕೂಡ ಹಿಂದೆ ಸರಿತೀವಿ, ನಾವು ಭಾರತದ ಜೊತೆಗೆ ಮಾತುಕತೆಗೆ ಸಿದ್ಧ ಇದ್ದೀವಿ ಅಂತ ಹೇಳ್ತಾ ಆತ ಅಮೆರಿಕದ ಕಡೆಗೆ ನೋಡೋದಕ್ಕೆ ಶುರು ಮಾಡಿದ್ದಾನೆ. ಮತ್ತೊಂದು ಕಡೆ ಪಾಕಿಸ್ತಾನದ ನ್ಯಾಷನಲ್ ಅಸೆಂಬ್ಲಿ ಅಂತ ಕರೆಸಿಕೊಳ್ಳುವ ಅಲ್ಲಿನ ಪಾರ್ಲಿಮೆಂಟ್ ಅಲ್ಲಿ ಪ್ರಧಾನಿ ಶಹಬಾಜ್ ಶರೀಫ್ ವೀರಾವೇಶದ ಭಾಷಣ ಮಾಡಿದ್ದಾನೆ. ಆದ್ರೆ ತನ್ನ ಯಾವ ಮಾತುಗಳಿಗೂ ಆತ ಸಾಕ್ಷಿಗಳನ್ನು ಒದಗಿಸಿಕೊಟ್ಟಿಲ್ಲ. ಆತನ ದನಿಯಲ್ಲಿ ಉತ್ಸಾಹನೂ ಇರಲಿಲ್ಲ. ಇನ್ನು ಮಾಜಿ ವಿದೇಶಾಂಗ ಸಚಿವ ಬಿಲಿರಾಣಿ ಅಲಿಯಾಸ್ ಬಿಲಾವಲ್ ಭುಟ್ಟೋ ಉರ್ಫ್ ಪಾಕಿಸ್ತಾನದ ಪಪ್ಪು ತನ್ನ ಸಾಮರ್ಥ್ಯವನ್ನು ಮೀರಿ ಪೌರುಷ ತೋರಿಸಿದ್ದಾನೆ. ಪಾಕಿಸ್ತಾನ ಭಾರತದ 5 ರಫೇಲ್ಗಳನ್ನು ಹೊಡೆದು ಹಾಕಿದೆ ಅಂತ ಆತ ಹೇಳ್ತಾ ಇದ್ರೆ ಅಕ್ಕಪಕ್ಕ ಕೂತ ಇನ್ನಿತರ ಸೀನಿಯರ್ ನಾಯಕರು ಈ ಕಾಮಿಡಿಗೆ ನಗ್ತಾ ಇದ್ರು. इनके ये 5 जहाज गिराए हैं जैसे ये मच्छर थे जनाब स्पीकर, और ये और हमला करें और हम और इनके जहाज गिराएंगे. ಇನ್ನು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್, ನಾವು ಎಲ್ಲ ಅಧಿಕಾರವನ್ನು ಸೇನೆಗೆ ಕೊಟ್ಟಿದ್ದೀವಿ, ಯಾವಾಗ ಎಲ್ಲಿ ಹೇಗೆ ದಾಳಿ ಮಾಡಬೇಕು ಅನ್ನೋದನ್ನ ಸೇನೆ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾನೆ. ಇವನೇನ್ರಿ ಅಲ್ಲಿನ ಸೇನೆಗೆ ಅಧಿಕಾರ ಕೊಡೋದು? ಪಾಕಿಸ್ತಾನದಲ್ಲಿ ಏನನ್ನಾದರೂ ಯಾರಿಗಾದರೂ ಕೊಡಬೇಕು ಅಂದ್ರೆ ಸೇನೆನೇ ಕೊಡಬೇಕು. ಅಲ್ಲಿ ಪ್ರಜಾಪ್ರಭುತ್ವ ಕಡಿಮೆ, ಸೇನಾಡಳಿತ ಜಾಸ್ತಿ. ಆದರೂ ಭಾರತದ ಪ್ರಧಾನಿ ಹೇಳಿದ್ರಲ್ಲ, ನಾವು ನಿರ್ಧಾರ ತಗೊಳ್ಳೋ ಸ್ವಾತಂತ್ರ್ಯವನ್ನ ಸೇನೆಗೆ ಕೊಟ್ಟಿದ್ದೀವಿ ಅಂತ. ಹಾಗೆ ಇವನು ಕೂಡ ಒಂದು ಕಾಪಿ ಡೈಲಾಗ್ ಹೊಡೆದ. ಮತ್ತೊಂದು ಕಡೆ ಭಾರತವನ್ನ ಪ್ರವೋಕ್ ಮಾಡ್ತಾ ಇರೋ ಪಾಕ್ ಸೇನೆ ಜಮ್ಮು ಕಾಶ್ಮೀರದಲ್ಲಿ ಕ್ರಾಸ್ ಬಾರ್ಡರ್ ಫೈರಿಂಗ್ ಅನ್ನ ಹೆಚ್ಚು ಮಾಡ್ತಾ ಇದೆ. ಈ ದಾಳಿಲಿ ಪೂಂಚ್ ಜಿಲ್ಲೆಯಲ್ಲಿ ಸಾಕಷ್ಟು ಹಾನಿ ಉಂಟಾಗಿದ್ದು 15ಕ್ಕೂ ಹೆಚ್ಚು ನಾಗರಿಕರಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಂಥ ಹೊತ್ತಲ್ಲೇ ಪಾಕಿಗಳಿಗೆ ಮತ್ತೊಂದು ತಲೆನೋವು ಶುರುವಾಗಿದೆ. ಬಲೂಚಿಸ್ತಾನದಲ್ಲಿ ಸೋಮವಾರದಿಂದಲೇ ಪಾಕ್ ಸೇನೆಯ ವಿರುದ್ಧ ದಾಳಿಗಳು ಆರಂಭಗೊಂಡಿವೆ. ಅಲ್ಲಿಗಾಗಲೇ 15 ಸೈನಿಕರಿಗೆ ಮುಕ್ತಿ ಕೊಡಿಸಿರುವ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ಸೇನೆಯನ್ನ ಮತ್ತಷ್ಟು ಕಾಡುವ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಹೀಗೆ ಸಾಕಷ್ಟು ವಿದ್ಯಮಾನಗಳ ನಡುವೆ ಭಾರತದ ಪ್ರಧಾನಿಯ ನಡೆ ತೀವ್ರ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಹಾಗಾದ್ರೆ ನರೇಂದ್ರ ಮೋದಿ ಅವರಲ್ಲಿ ಮಾಡಿದ್ದೇನು? ಇದರಿಂದ ಪಾಕ್ನ ಬುಡಕ್ಕೆ ಯಾಕೆ ಬೆಂಕಿ ಬೀಳ್ತಾ ಇದೆ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿ ಬಗ್ಗೆ ಕೇಳಿ ಬರ್ತಾ ಇರುವ ಅಭಿಪ್ರಾಯ ಎಂಥದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಸದ್ಯಕ್ಕೆ ಭಾರತದ ವಿರುದ್ಧ ಯುದ್ಧ ಮಾಡೋ ಶಕ್ತಿ ಪಾಕಿಸ್ತಾನಕ್ಕಿದೆಯಾ? ಇದು ವಿವರವಾಗಿ ನಾವು ಮಾತಾಡಬೇಕಾದ ವಿಷಯ. ಆರ್ಥಿಕವಾಗಿ, ಆಯುಧಗಳ ವಿಷಯದಲ್ಲಿ, ಆಂತರಿಕ ಒಗ್ಗಟ್ಟಿನ ವಿಷಯದಲ್ಲಿ, ಹೀಗೆ ಎಲ್ಲ ಕಡೆಗಳಲ್ಲೂ ಬ್ಲೀಡ್ ಆಗ್ತಾ ಇರೋ ಪಾಕಿಸ್ತಾನ ತಲೆಗೆ ತೆಂಗಿನೆಣ್ಣೆ ಇಲ್ಲ, ಗಡ್ಡಕ್ಕೆ ಗಂಧದೆಣ್ಣೆ ಬೇಕು ಅನ್ನೋ ಥರ ಆಡ್ತಾ ಇದೆ. ಯುದ್ಧ ಮಾಡೋದಿಕ್ಕೆ ಆಯುಧಗಳಿಲ್ಲ, ತಿನ್ನೋದಿಕ್ಕೆ ಅನ್ನ ಇಲ್ಲ. ಆದರೂ ಗಡಿಯಲ್ಲಿ ಶೆಲ್ಲಿಂಗ್ ಮುಂದುವರಿತಾ ಇದೆ. ನೀವು ಗಮನಿಸ್ತಾ ಇರಬೇಕು, ಪಾಕಿಸ್ತಾನದ ಅಷ್ಟೂ ಶಕ್ತಿ ಕೇಂದ್ರೀಕೃತವಾಗಿ ಕಾಣ್ತಾ ಇರೋದು LOCಯಲ್ಲಿ ಮಾತ್ರ. ಇಂಟರ್ನ್ಯಾಷನಲ್ ಬಾರ್ಡರ್ ಅಲ್ಲಿ ಸದ್ಯಕ್ಕೆ ಅಷ್ಟೊಂದು ಅಬ್ಬರ ಇಲ್ಲ. ಯಾಕೆ ಹೀಗೆ ಅಂದ್ರೆ, ಈ ಬಾರಿ ಭಾರತ ಆಕ್ರಮಿತ ಕಾಶ್ಮೀರದ ಒಳಕ್ಕೆ ನುಗ್ಗಿ ಅದಕ್ಕೆ ಮುಕ್ತಿಯನ್ನ ಕೊಡಿಸಿಬಿಟ್ಟಿತ್ತು ಅನ್ನೋ ಭಯ ಪಾಕಿಗಳನ್ನ ಕಾಡ್ತಾ ಇದೆ. ಈ ಬಾರಿ ಏನಾದರೂ ಆಕ್ರಮಿತ ಕಾಶ್ಮೀರ ಕೈ ಬಿಟ್ರೆ ಪಾಕಿಸ್ತಾನದ ಸೇನೆ ಮುಂದಿನ ದಿನಗಳಲ್ಲಿ ಉಪವಾಸ ಸಾಯಬೇಕಾಗತ್ತೆ. ಪಂಜಾಬ್ ಪ್ರಾಂತ್ಯದ ರಾಜಕಾರಣಿಗಳಿಗೆ ವೋಟ್ ಕೇಳೋದಕ್ಕೆ ವಿಷಯ ಇಲ್ಲದ ಹಾಗಾಗತ್ತೆ. ಗೆಳೆಯರೆ, ನಿಮಗೆ ಗೊತ್ತಿರಲಿ, ಈ ಕಾಶ್ಮೀರ ಅನ್ನೋದು ಇಡೀ ಪಾಕಿಸ್ತಾನದ ಆಸಕ್ತಿಯ ವಿಷಯ ಉಳ್ಕೊಂಡಿಲ್ಲ. ಅಫ್ಕೋರ್ಸ್ ಅಲ್ಲಿನ ಮದರಸಾಗಳಲ್ಲಿ, ಪಠ್ಯಗಳಲ್ಲಿ ಹಿಂದೂ ದ್ವೇಷವನ್ನು ಬಿತ್ತೋ ಕೆಲಸ ನಡೆಯುತ್ತೆ. ಕಾಶ್ಮೀರದಲ್ಲಿ ಹಿಂದೂ ಭಾರತ ಮುಸ್ಲಿಮರ ಮೇಲೆ ದೌರ್ಜನ್ಯ ನಡೆಸ್ತಾ ಇದೆ ಅಂತೆಲ್ಲ ಅಲ್ಲಿ ಪಾಠ ಮಾಡ್ತಾರೆ, ನಿಜ. ಆದರೆ ಇದು ಖೈಬರ್ ಭಾಗದ ಮುಸ್ಲಿಮರಿಗೆ, ಸಿಂಧ್ ಬಲೂಚಿನ ಮುಸ್ಲಿಮರಿಗೆ ಯಾವ ಆಂಗಲ್ ಅಲ್ಲೂ ಆಸಕ್ತಿಯ ವಿಷಯವಾಗಿ ಉಳ್ಕೊಂಡಿಲ್ಲ. ಇನ್ನು ಆಕ್ರಮಿತ ಕಾಶ್ಮೀರ ಹಾಗೂ ಭಾರತ ಅನ್ನೋದು ಪಾಕಿಸ್ತಾನದ ಸೇನೆಯ ಅಧಿಕಾರಿಗಳಿಗೆ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕಿರುವ ಒಂದು ಫಾಲ್ಸ್ ನರೇಟಿವ್ ಅಷ್ಟೇ. ಈಗ ಅದು ಕೂಡ ಕೈ ತಪ್ಪಿ ಹೋದ್ರೆ ಪಾಕಿ ಸೇನೆ ಅಲ್ಲಿ ಅಪ್ರಸ್ತುತ ಅನ್ನಿಸ್ಕೊಂಡು ಬಿಡುತ್ತೆ. ಹಾಗಾಗಬಾರದು ಅನ್ನೋ ಕಾರಣಕ್ಕೆ ಅಲ್ಲಿ ಸೇನೆ LOCಯಲ್ಲಿ ನಿಂತು ಒಂದೇ ಸಮಕ್ಕೆ ಶೆಲ್ಲಿಂಗ್ ಅನ್ನು ಮಾಡ್ತಾ ಇದೆ. ಈ ಶೆಲ್ಲಿಂಗ್ ಅಲ್ಲಿ ಪೂಂಚ್ ಭಾಗದ ನಾಗರಿಕರು ಸಾವನ್ನಪ್ಪುತ್ತಾ ಇದ್ದಾರೆ. ಇಲ್ಲಿ ಪಾಕಿಸ್ತಾನದ ಶೆಲ್ಲಿಂಗ್ ಏನ್ ನಡೀತಾ ಇದೆ ಅದಕ್ಕೆ ಕೂಡ ಯಾವ ರೀತಿಯ ಉತ್ತರ ಕೊಡಬೇಕೋ ನೀವೇ ಕೊಟ್ಟುಬಿಡಿ ಅಂತ ಭಾರತದ ಸರ್ಕಾರ ಭಾರತೀಯ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಟ್ಟಿರೋದು ಅಲ್ಲಿ ಅಭಿ ಪಿಕ್ಚರ್ ಬಾಕಿ ಹೈ ಅನ್ನೋ ಥರದ ವಾತಾವರಣ ನಿರ್ಮಾಣ ಆಗೋದಕ್ಕೆ ಕಾರಣವಾಗ್ತಾ ಇದೆ. ಇನ್ನು MM ನರವಣೆ ಅವರು ಹೇಳಿದ ಹಾಗೇನೆ ಪಾಕಿಸ್ತಾನ ವರ್ತಿಸ್ತಾ ಇದೆ. ಆತುರಗಾರನಿಗೆ ಬುದ್ಧಿಮಟ್ಟ ಅಂತ ಒಂದು ಮಾತಿದೆ, ಕೇಳಿದಿರಲ್ಲ. ಮೊನ್ನೆ ಭಾರತ ಪಾಕಿಸ್ತಾನದ ಉಗ್ರ ಶಿಬಿರಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಿದ ಕೂಡಲೇ ಏನು ಮಾಡಬೇಕು ಗೊತ್ತಾಗದ ಪಾಕಿಸ್ತಾನ ಭಾರತದ ಮೇಲೆ ಚೈನಾದ ಮಿಸೈಲ್ಗಳಿಂದ ದಾಳಿ ಮಾಡಿದೆ. ಕಳೆದ ಬಾರಿ ಬಾಲಾಕೋಟ್ಗೆ ಭಾರತ ನುಗ್ಗಿದಾಗ ಹೇಗೆ ಅವರು ಮರುದಿನಾನೇ ಬಂದು ದಾಳಿ ಮಾಡೋ ಪ್ರಯತ್ನ ಮಾಡಿದ್ರು, ಈಗಲೂ ಕೂಡ ಅದನ್ನೇ ಮಾಡೋದಿಕ್ಕೆ ಹೋಗಿದ್ದಾರೆ. ಅಲ್ಲ, ಭಾರತ ಒಂದು ದಾಳಿಯನ್ನ ಮಾಡಿದ ನಂತರ ಎಚ್ಚರಿಕೆಗಳನ್ನು ತಗೊಳ್ಳದೇ ಇರುತ್ತಾ? ತನ್ನ ಏರ್ ಡಿಫೆನ್ಸ್ ಅನ್ನ ಹಾಗೂ ತನ್ನ ಇನ್ನಿತರ ವ್ಯವಸ್ಥೆಗಳನ್ನ ಮಾಡಿಕೊಳ್ಳದೇ ಇರುತ್ತಾ?
ಇಷ್ಟೂ ಬುದ್ಧಿ ಅವರಿಗಿಲ್ಲ ಅನ್ನೋ ಕಾರಣಕ್ಕೇನೆ ಪಾಕಿಸ್ತಾನದ ಸೇನೆಯನ್ನ ಅನ್ಪ್ರೆಡಿಕ್ಟಬಲ್ ಅಂತ ಹೇಳೋದು. ಇನ್ನು ಕಳೆದ ಬಾರಿ ಮಾಡಿಕೊಂಡ ತಪ್ಪನ್ನೇ ಅವರು ಈಗಲೂ ಮಾಡಿದ್ದಾರೆ. ಭಾರತ ಕೂಡ ಕಳೆದ ಬಾರಿಗಿಂತಲೂ ಭಯಾನಕವಾಗಿ ಈ ಬಾರಿ ಪಾಕಿಸ್ತಾನಕ್ಕೆ ಏಟನ್ನು ಕೊಟ್ಟಿದೆ. ಗೆಳೆಯರೆ, ಪಾಕಿಸ್ತಾನ ಬುಧವಾರ ರಾತ್ರಿ ಭಾರತದ ನಗರಗಳನ್ನು ಗುರಿಯಾಗಿಸಿಕೊಂಡು ದಾಳಿಗೆ ಮುಂದಾಯಿತು. ಚೈನಾದಿಂದ ಸಾಲ ತಂದಿದ್ದ PL-15 ಮಿಸೈಲ್ಗಳನ್ನು ಭಾರತದ ಮೇಲೆ ಪಾಕಿಸ್ತಾನ ಪ್ರಯೋಗ ಮಾಡ್ತು. ಪಾಕಿಗಳನ್ನು ಭಾರತಕ್ಕಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಇನ್ಯಾರಿದ್ದಾರೆ ಹೇಳಿ? ಇಂಥದ್ದೇನೋ ಅವರು ಮಾಡ್ತಾರೆ ಅನ್ನೋ ನಿರೀಕ್ಷೆ ಭಾರತಕ್ಕೆ ಇದ್ದೇ ಇತ್ತು. ಭಾರತ ತನ್ನ ಏರ್ ಡಿಫೆನ್ಸ್ ಅನ್ನು ಸಿದ್ಧ ಮಾಡಿಟ್ಕೊಂಡಿತ್ತು. ಹೀಗಾಗಿ ಪಾಕಿಸ್ತಾನದ ಮಿಸೈಲ್ಗಳಿಂದ ಯಾವ ನಷ್ಟನೂ ಆಗಲಿಲ್ಲ. ಚೈನಾದ ಮಿಸೈಲ್ಗಳನ್ನು ಭಾರತದ ಏರ್ ಡಿಫೆನ್ಸ್ ಹೊಡೆದು ಹಾಕ್ತು. ಆ ಮೂಲಕ ಚೈನಾದ ಮಾನ ಕೂಡ 3 ಕಾಸಿಗೆ ಹರಾಜಾಯಿತು. ಭಾರತ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಪಾಕಿಸ್ತಾನದ ಮೇಲೆ ಪ್ರತಿದಾಳಿಯನ್ನು ಕೂಡ ಮಾಡಿದೆ. ಈ ಬಾರಿ ಪಾಕಿಸ್ತಾನದ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿರೋ ಭಾರತ ಲಾಹೋರ್, ಕರಾಚಿ, ರಾವಲ್ಪಿಂಡಿ, ಇಸ್ಲಾಮಾಬಾದ್ಗಳವರೆಗೆ ತನ್ನ ಮಿಸೈಲ್ ಮತ್ತು ಡ್ರೋನ್ಗಳನ್ನು ನುಗ್ಗಿಸಿದೆ. ಎಲ್ಲ ಕಡೆಯೂ ಟಾರ್ಗೆಟ್ ಆಗಿರೋದು ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರೇ. ಅದರಲ್ಲೂ ವಿಶೇಷವಾಗಿ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಭಾರತ ನಾಶ ಮಾಡಿದೆ. ಅಲ್ಲಿ ಕೂಡ ಚೈನಾ ಕೊಟ್ಟಿದ್ದ HQ-9ಗಳು ನಾಶವಾಗಿವೆ ಅಂತ ಹೇಳ್ತಾ ಇದ್ದಾರೆ. ಚೈನಾದ ರಡಾರ್ಗಳನ್ನು ಭಾರತದ ಆಯುಧಗಳು ಹೊಡೆದು ಹಾಕಿವೆ. ಇನ್ನು ಯಾವಾಗ ಬೇಕಾದರೂ ಭಾರತ ಪಾಕಿಸ್ತಾನಕ್ಕೆ ರಾಜಾರೋಷವಾಗಿ ನುಗ್ಗೋದಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಂತಾಗಿದೆ. ಈ ಸಂದರ್ಭದಲ್ಲೇ ಲಾಹೋರ್ ಮೇಲೆ ಕೂಡ ದಾಳಿ ನಡೆದಿದೆ. ಎಲ್ಲ ಕಡೆಗಳಲ್ಲೂ ಸೇನಾ ನೆಲೆಗಳು, ಕಂಟೋನ್ಮೆಂಟ್ಗಳು ಹಾಗೂ ಅವರ ಆಯುಧಾಗಾರಗಳನ್ನು ಭಾರತ ಟಾರ್ಗೆಟ್ ಮಾಡಿಕೊಂಡಿದೆ. ಮತ್ತು ಇದೇ ಸಂದರ್ಭದಲ್ಲಿ ರಾವಲ್ಪಿಂಡಿಯ ಸ್ಟೇಡಿಯಂ ಕೂಡ ನಾಶ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ದಾಳಿಯ ಸಂದರ್ಭದಲ್ಲಿ ಭಾರತದ 12 ಡ್ರೋನ್ಗಳನ್ನು ನಾವು ಹೊಡೆದು ಕೆಡವಿದ್ದೀವಿ ಅಂತ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆ. ಆದರೆ ಭಾರತ ಪಾಕಿಸ್ತಾನದ ಮಿಸೈಲ್ಗಳನ್ನು ನ್ಯೂಟ್ರಲೈಸ್ ಮಾಡಿರೋ ವಿಡಿಯೋಗಳು, ಇಮೇಜ್ಗಳು ನಮಗೆ ಸಿಗ್ತಾ ಇವೆ. ಹಾಗೆ ಪಾಕಿಸ್ತಾನದ ನೆಲೆಗಳ ಮೇಲೆ ದಾಳಿ ಆಗ್ತಾ ಇರೋ ವಿಡಿಯೋಗಳು ಕೂಡ ಇವೆ. ಅವುಗಳನ್ನು ಪಾಕಿಗಳೇ ರಿಲೀಸ್ ಮಾಡ್ತಾ ಇದ್ದಾರೆ. ಆದರೆ ಭಾರತದ 12 ಡ್ರೋನ್ಗಳನ್ನು ಹೊಡೆದಿದ್ದೀವಿ ಅಂತ ಹೇಳ್ಕೊಳ್ತಾ ಇದೆಯಲ್ಲ ಪಾಕಿಸ್ತಾನ, ಅದಕ್ಕೆ ಸಂಬಂಧಪಟ್ಟ ಯಾವ ಇಮೇಜು, ವಿಡಿಯೋಗಳನ್ನು ಅವರು ಇದುವರೆಗೆ ಬಿಡುಗಡೆ ಮಾಡಿಲ್ಲ. ಹೇಗೆ ಹೊಡೆದ್ರು, ಎಲ್ಲಿ ಹೊಡೆದ್ರು, ಹಾಗೆ ಹೊಡೆಸ್ಕೊಂಡ ಡ್ರೋನುಗಳು ಎಲ್ಲಿ ಬಿದ್ವು, ಯಾವ ಆಯುಧಗಳನ್ನು ಬಳಸಿ ಹೊಡೆದ್ರು, ಈ ಬಗ್ಗೆ ಪಾಕಿಸ್ತಾನ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಹೀಗಾಗಿ ಇದು ಕೂಡ ಪಾಕಿಸ್ತಾನ ಹೇಳ್ತಿರೋ ಸುಳ್ಳು ಅಂತಲೇ ಭಾವಿಸಲಾಗ್ತಾ ಇದೆ. ಆದರೆ ಭಾರತ ಈ ಬಾರಿ ಪಾಕಿಸ್ತಾನಕ್ಕೆ ಕೊಟ್ಟ ಪ್ರತ್ಯುತ್ತರ ಇದೆಯಲ್ಲ, ಅದು ಮಾತ್ರ ತುಂಬಾನೇ ಘಾಟಾಗಿದೆ. ಈ ಬಗ್ಗೆ ಮಾಧ್ಯಮಗಳ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿರುವ ಭಾರತ ಸರ್ಕಾರ 2025 ಮೇ 7-8 ರಾತ್ರಿ ಪಾಕಿಸ್ತಾನ ಉತ್ತರ ಮತ್ತು ಪಶ್ಚಿಮ ಭಾರತದ ಅವಂತಿಪುರ, ಶ್ರೀನಗರ, ಜಮ್ಮು, ಪಠಾಣ್ಕೋಟ್, ಅಮೃತ್ಸರ, ಕಪೂರ್ತಲಾ, ಜಲಂಧರ್, ಲುಧಿಯಾನಾ, ಆದಂಪುರ್, ಭಟಿಂಡಾ, ಚಂಡೀಗಢ, ನಲ್, ಫಲೋಡಿ, ಉತ್ತರಾಲೈ ಮತ್ತು ಭುಜ್ ಸೇರಿದಂತೆ ಹಲವಾರು ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಡ್ರೋನ್ ಮತ್ತು ಕ್ಷಿಪಣಿಗಳನ್ನು ಬಳಸಿ ದಾಳಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿತು. ಅವುಗಳನ್ನು ಇಂಟಿಗ್ರೇಟೆಡ್ ಕೌಂಟರ್ UAS ಗ್ರಿಡ್ ಮತ್ತು ವಾಯು ರಕ್ಷಣಾ ವ್ಯವಸ್ಥೆಗಳ ಮೂಲಕ ತಟಸ್ಥಗೊಳಿಸಲಾಯಿತು ಅಂತ ಹೇಳಿದೆ. ಹಾಗೆ ಇವತ್ತು ಬೆಳಿಗ್ಗೆ ಭಾರತೀಯ ಸಶಸ್ತ್ರ ಪಡೆಗಳು ಪಾಕಿಸ್ತಾನದ ಹಲವಾರು ಸ್ಥಳಗಳಲ್ಲಿ ಏರ್ ಡಿಫೆನ್ಸ್ ರಡಾರ್ ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಗುರಿ ಮಾಡಿಕೊಂಡು ದಾಳಿ ಮಾಡಿವೆ. ಇಲ್ಲಿ ಪಾಕಿಸ್ತಾನಕ್ಕೆ ಅವರದ್ದೇ ಭಾಷೆಯಲ್ಲಿ ಅವರಷ್ಟೇ ತೀವ್ರವಾಗಿ ಭಾರತ ಉತ್ತರವನ್ನು ಕೊಟ್ಟಿದೆ. ಲಾಹೋರಲ್ಲಿರುವ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಭಾರತ ತಟಸ್ಥಗೊಳಿಸಿದೆ ಅಂತ ಸರ್ಕಾರ ತನ್ನ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದೆ. ಗೆಳೆಯರೆ, ನಿನ್ನೆ ಪಾಕಿಸ್ತಾನದ ಪಾರ್ಲಿಮೆಂಟಲ್ಲಿ ನಿಂತುಕೊಂಡು ಮಾತಾಡ್ತಾ ಇದ್ನಲ್ಲ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಬಿಲ್ಲಿ ರಾಣಿ ಆಲಿಯಾಸ್ ಬಿಲಾವಲ್ ಭುಟ್ಟೋ, ಅವನು ಭಾರತ ರಾತ್ರಿ ಹೊತ್ತು ಬಂದು ನಮಗೆ ಹೊಡೆದು ಹೋಯ್ತು ಅಂತ ಪದೇ ಪದೇ ಹೇಳ್ಕೋತಾ ಇದ್ದ. ನಿನ್ನೆ ಪಾಕಿಸ್ತಾನ ಕೂಡ ರಾತ್ರಿನೇ ದಾಳಿ ಮಾಡ್ತು. ಅದಕ್ಕೆ ಪ್ರತ್ಯುತ್ತರವನ್ನು ಮಾತ್ರ ಭಾರತ ಹಗಲಲ್ಲಿ ಕೊಟ್ಟಿದೆ. ಬೆಳಗ್ಗೆನೆ ಭಾರತೀಯ ಆಯುಧಗಳು ಪಾಕಿಸ್ತಾನದ ಒಳಕ್ಕೆ ನುಗ್ಗಿ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಸೇರಿದ ಹಾಗೆ ಒಂದಷ್ಟು ಸೇನಾ ನೆಲೆಗಳನ್ನು ನಾಶ ಮಾಡಿವೆ ಮತ್ತು ಧೈರ್ಯದ ಬಗ್ಗೆ ನಮಗೆ ಪಾಠ ಮಾಡಬೇಡಿ ಅಂತ ಪಾಕಿಸ್ತಾನದ ರಾಜಕಾರಣಿಗಳಿಗೆ ಕೂಡ ಒಂದು ಸಂದೇಶವನ್ನು ಕಳುಹಿಸಿಕೊಟ್ಟಿವೆ. ಇದೆಲ್ಲದರ ನಡುವೆ ಕುಟುಂಬಸ್ಥರ ಸಾವನ್ನ ಕಂಡು ನನ್ನನ್ನು ಯಾಕೆ ಬದುಕಿಸ್ದು ಅಲ್ಲ ಅಂತಿದ್ದ ಅಜರ್ ಮಸೂದ್ ಈಗ ಕಣ್ಣೀರೊರೆಸ್ಕೊಂಡು ರಿವೆಂಜ್ಗೆ ಸಿದ್ಧ ಆಗ್ತಾ ಇದ್ದಾನಂತೆ. ನನ್ನ ಕುಟುಂಬಕ್ಕೆ ಅಲ್ಲಾಹುವಿನ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟು ಭಾರತದ ವಿರುದ್ಧ ಇನ್ಯಾವ ಕನಿಕರವೂ ಇಲ್ಲದೆ ಹೋರಾಟ ಮಾಡಬೇಕು ಅಂತ ಅವನು ಕರೆ ಕೊಟ್ಟಿದ್ದಾನೆ ಅನ್ನೋ ಸುದ್ದಿಗಳು ಬರ್ತಾ ಇವೆ.
ಇನ್ನು ಪಾಕಿಸ್ತಾನದ ಅತ್ಯಂತ ಪ್ರಖ್ಯಾತ ಮಾಧ್ಯಮ ಸಂಸ್ಥೆ ಡಾನ್ ಅಜರ್ ಮಸೂದ್ ಬಗ್ಗೆ ಒಂದೇ ಒಂದು ಸುದ್ದಿ ಕೂಡ ಬರೆದಿಲ್ಲ. ಮುರಾದ್ಗೆ ಬಹವಲ್ಪುರದಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅಂತ ಹೇಳುವಾಗಲೂ ಅವರು ಅಜರ್ ಮಸೂದನ ಕುಟುಂಬದ ಬಗ್ಗೆ ಒಂದೇ ಒಂದು ಮಾತು ಆಡ್ತಾ ಇಲ್ಲ. ಹೇಗೆ ತಾನೇ ಹೇಳ್ತಾರೆ? ಮೊನ್ನೆ ಅಷ್ಟೇ ಪಾಕಿಸ್ತಾನದ ವಾರ್ತಾ ಸಚಿವ ಸ್ಕೈ ನ್ಯೂಸ್ ಜೊತೆ ಮಾತಾಡ್ತಾ ಪಾಕಿಸ್ತಾನದಲ್ಲಿ ಯಾವ ಉಗ್ರರು ಇಲ್ಲ ಅಂತ ವಾಂತಿ ಮಾಡ್ಕೊಂಡಲ್ಲ. ಇನ್ನು ಈಗ ಅಜರ್ ಮಸೂದನ ಕುಟುಂಬ, ಅವನ ಮಗ ಸತ್ ಹೋಗಿದ್ದಾರೆ. ಜೈಷ್ ಎ ಮೊಹಮ್ಮದ್ನ ಪ್ರಮುಖ ಪಿಲ್ಲರ್ಗಳು ಬಿದ್ದು ಹೋಗಿವೆ ಅಂತ ಹೇಳೋದಿಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಈಗಲೂ ಬಹವಲ್ಪುರದಲ್ಲಿ ಮುರಾದ್ಕೆಯಲ್ಲಿ ಮದರಸಾ ಮೇಲೆ, ಮಸೀದಿ ಮೇಲೆ, ಆಸ್ಪತ್ರೆ ಮೇಲೆ ದಾಳಿ ಆಗಿದೆ ಅಂತಲೇ ಅವ್ರು ಹೇಳ್ಕೊಳ್ತಾ ಇರೋದು. ಆದ್ರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಅಜರ್ ಮಸೂದನ ಕುಟುಂಬ, ಅವನ ಮಗನ ಸಾವಿನ ಬಗ್ಗೆ ಹೇಳ್ತಾ ಇವೆ. ಇನ್ನು ಈ ದಾಳಿ ಪಹಲ್ಗಾಮ್ ಸಂತ್ರಸ್ತರಿಗೊಂದು ಸಣ್ಣ ಸಮಾಧಾನವನ್ನ ಕೊಟ್ಟಂತೆ ಕಾಣ್ತಾ ಇದೆ. ಇನ್ನು ಇಲ್ಲಿ ಪ್ರತಿಪಕ್ಷಗಳಿಗೆ ಕೂಡ ಒಂದು ಥ್ಯಾಂಕ್ಸ್ ಅನ್ನ ಹೇಳಲೇಬೇಕು. ಪಹಲ್ಗಾಂವ್ ಅಲ್ಲಿ ಭದ್ರತೆಯ ಲೋಪ ಆಯಿತು. ಭಾರತದ ಪ್ರಧಾನಿ ಸಂತ್ರಸ್ತರ ಮನೆಗೆ ಹೋಗಲಿಲ್ಲ, ಸಾಂತ್ವನ ಹೇಳಲಿಲ್ಲ. ಮುಂಬೈ ದಾಳಿ ಆದಾಗಿದ್ದ ನಮ್ಮ ಪ್ರಧಾನಿ ಕಣ್ಣೀರು ಹಾಕಿದ್ರು. ಆದ್ರೆ ಈಗಿನ ಪ್ರಧಾನಿ ಅದೇನು ಮಾಡಲಿಲ್ಲ ಅಂತ ಪ್ರತಿಪಕ್ಷಗಳು ವಾಗ್ದಾಳಿ ಮಾಡೋದಕ್ಕೆ ಶುರು ಮಾಡಿದ್ವು. ಈಗ ಅವರಿಗೂ ಕೂಡ ಒಂದು ಖುಷಿ ಸಿಕ್ಕಿದೆ. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತವರ ಸಹಚರರು ತುಂಬಾ ಖುಷಿಯಾಗಿ ಈ ದಾಳಿಯನ್ನ ಸ್ವಾಗತಿಸಿದ್ದಾರೆ. ಭಾರತೀಯ ಯೋಧರನ್ನ ಮುಕ್ತ ಕಂಠದಿಂದ ಖುಷಿಯಾಗಿ ಶ್ಲಾಘಿಸಿದ್ದಾರೆ. पूरा समर्थन, full support to our forces, best wishes to them, much love to them, complete support from the Congress party. ಗೆಳೆಯರೆ, ಇಲ್ಲಿ ದಾಳಿ ನಡೆದ ಕೂಡಲೇ ಭಾರತ ತುರ್ತಾಗಿ ಇಸ್ರೇಲ್ ತರ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಅನ್ನೋದು ನಿಜ. ನಿಮಗೆ ನೆನಪಿರಬೇಕು, ಅಕ್ಟೋಬರ್ 7, 2023ರಂದು ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರು. ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇದರಿಂದ ನಿಗಿ ಕೆಂಡ ಆದ್ರು. ಅಂತಾರಾಷ್ಟ್ರೀಯ ಮಾಧ್ಯಮಗಳನ್ನು ಕರೆಸಿ ಅವರಿಗೆ ಕೊಡಬೇಕಾದ ಮಾಹಿತಿ ಕೊಟ್ಟು ಒಂದು ಮಾಹೋಲನ್ನು ಕ್ರಿಯೇಟ್ ಮಾಡಿದ್ರು. ಅದರ ಬೆನ್ನಲ್ಲೇ ಇಸ್ರೇಲ್ ಹಮಾಸ್ ವಿರುದ್ಧ ಪ್ರತೀಕಾರಕ್ಕಿಳಿತು. ಆ ಪ್ರತೀಕಾರದ ಯುದ್ಧ ಇನ್ನೂ ಮುಗಿದಿಲ್ಲ. ದಾಳಿಗಳು ಈಗಲೂ ನಡೀತಾ ಇವೆ. ಭಾರತ ಕೂಡ ಹಾಗೆ ಮಾಡಬೇಕು ಅನ್ನೋದು ಬಹುಜನರ ನಿರೀಕ್ಷೆ ಆಗಿತ್ತು. ಆದ್ರೆ ಹಾಗಾಗ್ಲಿಲ್ಲ. ಪಹಲ್ಗಾಂವ್ ದಾಳಿಯ ಬಗ್ಗೆ ಭಾರತ ತಕ್ಷಣಕ್ಕೆ ಯಾವ ಅಗ್ರೆಷನ್ ತೋರಿಸಲಿಲ್ಲ. ಉಗ್ರರನ್ನ ಹುಡುಕಿ ಹೊಡಿತೀವಿ ಅಂತ ಪ್ರಧಾನಿ ಮೋದಿ ಹೇಳಿದ್ ಬಿಟ್ರೆ, ಭಾರತ ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರನ್ನ ನಿಲ್ಲಿಸುವ, ವ್ಯಾಪಾರ ನಿರ್ಬಂಧಗಳನ್ನು ಹೇರುವ, ಭಾರತದಲ್ಲಿನ ಪಾಕಿಸ್ತಾನಿಗಳನ್ನ ಹೊರಗಟ್ಟುವ, ಅವರ ವೀಸಾ ಕ್ಯಾನ್ಸಲ್ ಮಾಡುವ ಇಂಥ ರಾಜತಾಂತ್ರಿಕ ಕ್ರಮಗಳಿಗೆ ಹೆಚ್ಚು ಮಹತ್ವ ಕೊಡ್ತಾ ಹೋಯಿತು. ಪ್ರಧಾನಿ ಮೋದಿ ಸರಣಿ ಸಭೆಗಳನ್ನು ಮಾಡಿದ್ರು. ಎಲ್ಲೂ ಕೂಡ ಯುದ್ಧದ ಬಗ್ಗೆ, ಪ್ರತೀಕಾರದ ಬಗ್ಗೆ ಒಂದೇ ಒಂದು ಮಾತು ಆಡೋದಕ್ಕೆ ಹೋಗಲಿಲ್ಲ. ಒಂದು ಕಡೆ ಗಡಿಗೆ ಸೇನೆ ರವಾನೆ ಆಗ್ತಾ ಇತ್ತು. ಆದ್ರೆ ಭಾರತ ದಾಳಿಗೆ ಮುಂದಾಗಲೇ ಇಲ್ಲ. ದಾಳಿಯ ಸೂಚನೆಯನ್ನ ಕೂಡ ಭಾರತ ಎಲ್ಲೂ ಕೊಡಲಿಲ್ಲ. ಭಾರತದ ಯುದ್ಧ ವಿಮಾನಗಳು ಸಮರಾಭ್ಯಾಸವನ್ನು ಮಾಡ್ತಾ ಇದ್ವು, ಸುಮ್ಮನಾಗ್ತಾ ಇದ್ವು. ಭಾರತದ ನೌಕಾಪಡೆ ಸಮುದ್ರಕ್ಕಿಳಿತು, ಆದ್ರೆ ಏನೂ ಮಾಡಲಿಲ್ಲ. ಸುಮ್ಮನೆ ಒಂಥರ ಏನೋ ಮಾಡ್ತಿದ್ದಾರೆ ಅನ್ನೋ ತರ ತೋರಿಸ್ಕೊಂಡು ಏನೂ ಮಾಡದೆ ಸುಮ್ಮನೆ ಕೂತ್ಕೊಂಡ ಹಾಗಿತ್ತು ಭಾರತ. ಇನ್ನು ನಮ್ಮ ಪ್ರಧಾನಿ ಕೂಡ ಏನು ಆಗೇ ಇಲ್ಲವೇನೋ ಅನ್ನೋ ತರ ತೋರಿಸ್ಕೊಳ್ಳೋದಕ್ಕೆ, ವರ್ತಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಸರ್ವಪಕ್ಷ ಸಭೆಗೆ ಕೂಡ ಅವರು ಹೋಗಲಿಲ್ಲ. ಪ್ರತಿಪಕ್ಷಗಳು ಪಹಲ್ಗಾಂವ್ ಅಂತಿದ್ರೆ ಭಾರತದ ಪ್ರಧಾನಿ ಜನಗಣತಿಯ ಬಗ್ಗೆ ಹೇಳಿಕೆ ಕೊಡಿಸಿ ಶಾಕ್ ಕೊಟ್ರು. ನಿಮ್ಮಲ್ಲೂ ಸಾಕಷ್ಟು ಜನ ಇನ್ನು ಭಾರತ ಏನು ಮಾಡೋದಿಲ್ಲ, ಇಷ್ಟೇ ಇದರ ಹಣೆ ಬರಹ ಅಂದುಕೊಂಡಿದ್ರಿ ಅನ್ಸತ್ತೆ. ನಿಮ್ಮ ಹತಾಶೆ ಕಾಮೆಂಟ್ಗಳಲ್ಲಿ ಗೊತ್ತಾಗ್ತಾ ಇತ್ತು. ಇದೆಲ್ಲದರ ನಡುವೆ ಒಂದಷ್ಟು ಜ್ಯೋತಿಷಿಗಳು ಶುರುವಾದ್ರು. ಗುರು ಮನೆ ಬದಲಾಯಿಸ್ತಾ ಇದ್ದಾನೆ, ಶನಿ ಮತ್ತೆಲ್ಲೋ ನೋಡ್ತಾ ಇದ್ದಾನೆ, ಮೇ 14ರ ನಂತರ ಭಾರತ ದಾಳಿ ಮಾಡುತ್ತೆ ಅಂತ ಕೆಲವರು, ಜೂನ್ ವರೆಗೆ ಒಳ್ಳೆ ಟೈಮ್ ಇಲ್ಲ, ಆಮೇಲೆ ಯುದ್ಧ ಅಂತ ಮತ್ತೆ ಕೆಲವರು ಹೇಳೋದಕ್ಕೆ ಶುರು ಮಾಡಿದ್ರು. ಹೇಳಿ ಕೇಳಿ ಮೋದಿ ಬೇರೆ ಹಣೆ ತುಂಬಾ ಗಂಧ ಹಚ್ಕೊಂಡು ಗಂಗಾ ಸ್ನಾನ, ಕುಂಭ ಸ್ನಾನ ಮಾಡೋದನ್ನ ಜಗತ್ತು ನೋಡಿತ್ತಲ್ಲ. ಹೀಗಾಗಿ ಮೇ 14ಕ್ಕೋ ಜೂನ್ ತಿಂಗಳ ಗ್ರಹಗಳ ಬದಲಾವಣೆಗೂ ಮೋದಿ ಕಾಯ್ತಾ ಇರಬೇಕು ಅಂತ ಒಂದಷ್ಟು ಜನ ಭಾವಿಸಿದ್ರು. ಮೇ 7ನೇ ತಾರೀಕು ಮಾಕ್ ಡ್ರಿಲ್ಗೆ ಕೇಂದ್ರ ಗೃಹ ಇಲಾಖೆ ಸೂಚನೆಯನ್ನು ಕೊಡ್ತು. ಈ ಮಾಕ್ ಡ್ರಿಲ್ ಬಗ್ಗೆ ಭಾರತದಲ್ಲೇ ಒಂದಷ್ಟು ಮಂದಿ ಕುಹಕ ಆಡಿದ್ರು. ಪಾಕಿಸ್ತಾನ ಕೂಡ ಇದೆಲ್ಲವನ್ನ ಗಮನಿಸ್ತಾ ಇತ್ತೇನೋ. ಅವರು ISPR ಮೂಲಕ ಸುಳ್ಳು ಸುದ್ದಿಗಳ ಯುದ್ಧವನ್ನ ಶುರು ಮಾಡಿದ್ರು. ಪಾಕ್ ಪ್ರಾಯೋಜಿತ ಫೇಕ್ ನ್ಯೂಸ್ಗಳನ್ನ ಶೇರ್ ಮಾಡೋ ಜನ ಕೂಡ ನಮ್ಮಲ್ಲಿ ಹೆಚ್ಚಾಗ್ತಾ ಹೋದ್ರು. ಅವನೋ ನಾನು ಅಶೋಕ್ ಕುಮಾರ್, ಭಾರತದ ಸೀನಿಯರ್ ಸೇನಾಧಿಕಾರಿ ಅಂತ ಬಂದ. ಅವನನ್ನು ನೋಡಿದ್ರೇನೆ ಇವನು ನಾಕಾಣೆ ನಟ ಅನ್ನೋದು ಗೊತ್ತಾಗ್ತಾ ಇತ್ತು. ಆದ್ರೂ ಅವನ ವಿಡಿಯೋ ವಿಪರೀತ ಶೇರ್ ಆಗ್ತಾ ಹೋಯ್ತು. ಭಾರತದ ಸೇನಾ ಕಮಾಂಡರ್ ಒಬ್ಬರನ್ನ ಡಿಸ್ಮಿಸ್ ಮಾಡಲಾಗಿದೆ ಅನ್ನೋ ಇನ್ನೊಂದು ಪೋಸ್ಟ್ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ರಫೇಲ್ನ ಸೋರ್ಸ್ ಕೋಡ್ ಇಲ್ಲ, ಆ ವಿಮಾನಗಳು ಯುದ್ಧ ಮಾಡೋದಿಕ್ಕೆ ಬರೋದಿಲ್ಲ ಅನ್ನೋ ಮತ್ತೊಂದು ಪೋಸ್ಟ್ ಓಡಾಡೋದಕ್ಕೆ ಶುರುವಾಯಿತು. ಈ ನಡುವೆ ರಷ್ಯಾದ ವಿಕ್ಟರಿ ಡೇ ಇತ್ತಲ್ಲ, ಅದು ಮುಗಿಯುವವರೆಗೆ ಭಾರತ ದಾಳಿ ಮಾಡುವುದಿಲ್ಲ ಅಂತ ISI ಪಾಕಿಸ್ತಾನದ ಸರ್ಕಾರಕ್ಕೆ, ಸೇನೆಗೆ ಒಂದು ವರದಿಯನ್ನು ಕೊಡಿತು. ಇನ್ನು ಭಾರತದ ಪ್ರಧಾನಿ ಮೋದಿ 2047ರಲ್ಲಿ ಭಾರತ ಹೆಂಗಿರಬೇಕು ಅನ್ನೋ ಒಂದು ಸಮಾವೇಶವನ್ನು ಉದ್ದೇಶಿಸಿ ತಣ್ಣಗೆ ಮಾತಾಡ್ತಾ ಇದ್ರು.
15 ದಿನ ಆಯ್ತಲ್ರಿ, ಈ ಮೋದಿ ಏನು ಮಾಡ್ಲಿಲ್ಲ, ಏನಾಯ್ತು 56 ಇಂಚಿನ ಎದೆ ಅಂತ ಕೇಳೋದಕ್ಕೆ ಜನ ಶುರು ಮಾಡಿದ್ರು. ಕಾಂಗ್ರೆಸ್ ಪಕ್ಷ ಅಂತೂ ಮೋದಿ ತಮ್ಮ ಪ್ಲಾನ್ ಏನು ಅನ್ನೋದನ್ನ ನಮಗ ಹೇಳ್ತಾ ಇಲ್ಲ ಅಂತ ತಕರಾರು ತೆಗಿತು. ವಿಶ್ವಸಂಸ್ಥೆ ಶಾಂತಿ ಕಾಪಾಡ್ಕೊಳ್ಳಿ ಅಂತೂ, ಅಮೆರಿಕ ಸಹನೆ ಇರಲಿ ಅಂತೂ, ರಷ್ಯಾ ಇದು ಯುದ್ಧದ ಕಾಲ ಅಲ್ಲ ಅನ್ನೋ ನಮ್ಮ ಮಾತನ್ನು ನಮಗೆ ವಾಪಸ್ಸು ಕೊಡ್ತು. ಜೊತೆಗೆ ಭಾರತಕ್ಕೆ ನಮ್ಮ ಬೆಂಬಲ ಇದೆ ಅಂತಲೂ ಹೇಳ್ತು. ಆದರೆ ಚೈನಾದಷ್ಟು ಗಟ್ಟಿ ದನಿಯಲ್ಲಿ ರಷ್ಯಾ ಮಾತಾಡ್ತಿಲ್ಲ ಅಂತ ಒಂದಷ್ಟು ಮಾಧ್ಯಮಗಳು ಬರೋದು. ಹೀಗೆ ಭಾರತದಲ್ಲಿ ವಿಪಕ್ಷಗಳ ವಿರೋಧ, ಅಂತಾರಾಷ್ಟ್ರೀಯ ಒತ್ತಡ, ಭಾರತದ ಜನರ ಅಸಹನೆ ಇದೆಲ್ಲವನ್ನ ನೋಡ್ತಾ ಇದ್ದ ಪಾಕ್ ಒಳಗೊಳಗೆ ನಗತಾ ಕೂತಿತ್ತೇನೋ. ಮೇ 6ನೇ ತಾರೀಕು ರಾತ್ರಿ ಕತ್ತಲಾಯಿತು. ಮರುದಿನ ನಡಿಬೇಕಿದ್ದ ಭಾರತದ ಮಾಕ್ ಡ್ರಿಲ್ ಬಗ್ಗೆ ಕನಸು ಕಾಣ್ತಾ ಪಾಕಿಸ್ತಾನ ನಿದ್ದೆಗೆ ಜಾರ್ತು. ಆದರೆ ಡ್ರಿಲ್ ಶುರು ಆಗಿದ್ದು ಭಾರತದಲ್ಲ, ಪಾಕಿಸ್ತಾನದಲ್ಲಿ. ಕೇವಲ 25 ನಿಮಿಷಗಳಲ್ಲಿ ಪಾಕಿಸ್ತಾನದ ಉಗ್ರ ನೆಲೆಗಳು ಧ್ವಂಸಗೊಂಡವು. ಪ್ರಧಾನಿ ಮೋದಿ ಮುಖದಲ್ಲಿ ಮತ್ತದೇ ಸಮಚಿತ್ತ. ಗೆಳೆಯರೆ, ಇದನ್ನು ನಾನು ಹೇಳ್ತಾ ಇಲ್ಲ, ಮೋದಿ ಅವರನ್ನ ಅಧ್ಯಯನ ಮಾಡ್ತಾ ಇರೋ ಸಾಕಷ್ಟು ಮನಃಶಾಸ್ತ್ರಜ್ಞರು ಹೇಳ್ತಾ ಇರೋ ಮಾತಿದು. ಈ ಹಿಂದೆ 2019ರಲ್ಲಿ ಬಾಲಾಕೋಟಲ್ಲಿ ದಾಳಿಗಳು ನಡೆದ ಸಂದರ್ಭದಲ್ಲಿ ಮೋದಿ ಇಷ್ಟೇ ಸಮಚಿತ್ತದಿಂದ ಇದ್ರು. ಆ ದಾಳಿಗೆ 2 ದಿನಗಳ ಮುನ್ನ ತುಂಬಾ ಕೂಲ್ ಆಗಿ ಕಾಣಿಸಿಕೊಂಡಿದ್ದ ಭಾರತದ ಪ್ರಧಾನಿ ಫೆಬ್ರವರಿ 25ನೇ ತಾರೀಕು ದೆಹಲಿಯ ನ್ಯಾಷನಲ್ ವಾರ್ ಮೆಮೋರಿಯಲ್ಗೆ ಭೇಟಿ ಕೊಟ್ಟರು. ಅಲ್ಲಿ ಭಾರತದ ಪಡೆಗಳ ಬಗ್ಗೆ ಹೆಮ್ಮೆಯ ಮಾತುಗಳನ್ನಾಡಿದ್ರು. ಅದೇ ದಿನ ರಾತ್ರಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ್ರು. ಆದರೆ ಎಲ್ಲೂ ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ದಾಳಿ ನಡೆಯುತ್ತೆ ಅನ್ನೋ ಒಂದೇ ಒಂದು ಸೂಚನೆಯನ್ನು ಕೂಡ ಪ್ರಧಾನಿ ಕೊಟ್ಟಿರಲಿಲ್ಲ. ಅದು ಅವರ ಮುಖಭಾವದಲ್ಲಿ ಕೂಡ ಕಂಡು ಬಂದಿರಲಿಲ್ಲ ಅಂತ ಹೇಳಲಾಗುತ್ತೆ. ಇನ್ನು ಮೊನ್ನೆ ಕೂಡ ತುಂಬಾ ಕೂಲಾಗಿ, ಅಚ್ಚುಕಟ್ಟಾಗಿ, ಯಾವುದೇ ಉದ್ವೇಗಕ್ಕೂ ಒಳಗಾಗದೆ ಭಾರತದ ಪ್ರಧಾನಿ ತಮ್ಮ ಕೆಲಸವನ್ನು ಮಾಡಿ ಮುಗಿಸಿದ್ದಾರೆ. ಆದರೆ ಇಷ್ಟು ಸಾಕಾ? ಈ ಪ್ರಶ್ನೆ ಮಾತ್ರ ಹಾಗೆ ಉಳ್ಕೊಂಡಿದೆ. ಇಲ್ಲಿ ಭಾರತವನ್ನ ಇಸ್ರೇಲ್ ಜೊತೆ ಹೋಲಿಕೆ ಮಾಡೋದಕ್ಕೆ ಹೋಗಬೇಡಿ. ಹೇಗೆ ಭಾರತ ಇಸ್ರೇಲ್ ಅಲ್ವೋ ಹಾಗೆ ಪಾಕಿಸ್ತಾನ ಅನ್ನೋದು ಹಮಾಸ್ ಅಥವಾ ಗಾಜಾ ಅಲ್ಲ. ಅಲ್ಲಿ ಏನೂ ಇಲ್ಲ ಅಂದರೂ ಅಣ್ವಸ್ತ್ರಗಳಿವೆ ಅನ್ನೋದು ಸುಳ್ಳಲ್ಲ. ಗಾಜಾ ಆದಮೇಲೆ ದಾಳಿ ಮಾಡಿದರೆ ಸಾರ್ವಭೌಮತ್ವಕ್ಕೆ ಧಕ್ಕೆ ಬರುವುದಿಲ್ಲ. ಆದರೆ ಪಾಕಿಸ್ತಾನ ಅನ್ನೋದು ಒಂದು ದೇಶ. ಇನ್ನು ಅಂತಾರಾಷ್ಟ್ರೀಯ ಒತ್ತಡಗಳು, ಆಂತರಿಕ ಸಮಸ್ಯೆಗಳು ಇವೆಲ್ಲವನ್ನ ಗಮನಿಸದೆ ಯುದ್ಧಕ್ಕೆ ನಿಲ್ಲೋದಕ್ಕಾಗೋದೂ ಇಲ್ಲ. ಇನ್ನಿದು ಇಲ್ಲಿಗೆ ನಿಲ್ಲುತ್ತೆ ಅಂತಲೂ ಅಲ್ಲ. ಪಾಕಿಸ್ತಾನ ದಾಳಿಯನ್ನು ಮುಂದುವರಿಸಿದ್ರೆ ಈ ಬಾರಿ ಭಾರತ ಸುಮ್ಮನೆ ಅಂತೂ ಇರೋದಿಲ್ಲ. ಆದರೆ ಪಾಕಿಸ್ತಾನ ಮುಂದೇನು ಮಾಡುತ್ತೆ? ಅಲ್ಲಿರೋದು ತುಂಬಾ ಅನ್ಪ್ರೆಡಿಕ್ಟಬಲ್ ಆರ್ಮಿ. ಅವರು ಸಂಯಮವನ್ನು ಕಳ್ಕೊಂಡ್ರೆ ಈ ಬಾರಿ ಪಾಕಿಸ್ತಾನ ಎಲ್ಲವನ್ನ ಕಳ್ಕೋಬೇಕಾಗಿ ಬರುತ್ತೆ. ಇನ್ನು ಮೇ 6ನೇ ತಾರೀಕು ರಾತ್ರಿ ಭಾರತ ಮಾಡಿದ ಸಮಚಿತ್ತದ ದಾಳಿ ಇದೆಯಲ್ಲ, ಇದು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಕೂಡ ಒಂದು ಅಚ್ಚರಿಗೆ, ಮೆಚ್ಚುಗೆಗೆ, ಆಘಾತಕ್ಕೆ ಕಾರಣವಾಗ್ತಾ ಇದೆ. ಚೈನಾ ಹೇಗೆ ಪ್ರತಿಕ್ರಿಯಿಸಬೇಕು ಗೊತ್ತಾಗದೆ ದಾಳಿಯನ್ನ ರಿಗ್ರೆಟಬಲ್ ಅಂತ ಕರೆದಿದೆ. ಅವ್ರ ಜೊತೆ ಮಾತುಕತೆಯನ್ನು ಕೂಡ ಅಜಿತ್ ದೋವಲ್ ಮಾಡಿದ್ದಾರೆ. ಪಾಕ್ ಬಾಲ ಬಿಚ್ಚಿದ್ರೆ ಈ ಬಾರಿ ಖಂಡಿತ ಪೂರ್ತಿ ಕತ್ತರಿಸ್ತೀವಿ ಅನ್ನೋ ಮಾತುಗಳನ್ನ ಅಜಿತ್ ದೋವಲ್ ಚೈನಾಗೆ ತಿಳಿಸಿದ್ದಾರೆ. ಇನ್ನು ಪಾಕಿಸ್ತಾನದ ಮೇಲೆ ಭಾರತ ನಡೆಸಿದ ದಾಳಿಯ ಬಗ್ಗೆ ವಿವರಗಳನ್ನ ಕೊಡೋದಿಕ್ಕೆ ಕರ್ನಲ್ ಸೋಫಿಯಾ ಖುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರನ್ನ ಮಿಸ್ರಿ ಅವರ ಜೊತೆ ಕಳುಹಿಸಿಕೊಡುವ ಮೂಲಕ ಭಾರತ ಇಡೀ ಜಗತ್ತಿಗೆ ದೊಡ್ಡ ಸಂದೇಶವನ್ನು ಕೊಟ್ಟಿದೆ. ಸಿಂಧೂರ ಕಿತ್ತುಕೊಂಡವರಿಗೆ, ಪ್ಯಾಂಟುಗಳ ಒಳಗೆ ಮತ ಹುಡುಕಿದವರಿಗೆ, ಪಾಕಿಸ್ತಾನದ ಜೊತೆ ಯುದ್ಧ ಆದ್ರೆ ಪಂಜಾಬಲ್ಲಿ ದಂಗೆ ಆಗತ್ತೆ ಅಂತ ಕೆನಡಾದಲ್ಲಿ ಕೂತು ಬೋಗಳಿದವರಿಗೆ ಎಲ್ಲರಿಗೂ ಒಂದು ಸ್ಪಷ್ಟ ಸಂದೇಶವನ್ನ ಭಾರತ ವ್ಯೋಮಿಕಾ ಸಿಂಗ್ ಹಾಗೂ ಸೋಫಿಯಾ ಖುರೇಶಿ ಅವರ ಮೂಲಕ ಕೊಡಿಸಿದೆ. ಇದು ಗೆಳೆಯರೆ ಪಾಕಿಸ್ತಾನಕ್ಕೆ, ಇಡೀ ಜಗತ್ತಿಗೆ ಮತ್ತು ಭಾರತದ ಒಳಗಿನ ವಿರೋಧಿಗಳಿಗೆ ಕೂಡ ಅತ್ಯಂತ ಸಮಚಿತ್ತದಿಂದ ಚಳ್ಳೆ ಹಣ್ಣು ತಿನ್ನಿಸಿದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.